ಹೀರೋ ಹೀರೋಯಿನ್ ಇರ್ತಾರೆ, ಅವರು ಒಂದು ಡ್ಯಾನ್ಸ್ ಶೋ ಮಾಡ್ತಾ ಇರ್ತಾರೆ, ಸರಿನಾ? ಡ್ಯಾನ್ಸ್ ಶೋ ಮಾಡಾದ್ಮೇಲೆ ಏನು ಅಷ್ಟು ಅವ್ರಿಗೇನು ಅಷ್ಟು ಕಾಂಟ್ಯಾಕ್ಟ್ ಅಂದ್ರೆ ಪರಿಚಯ ಇರಲ್ಲ. ಅದಾದ್ಮೇಲೆ ಡ್ಯಾನ್ಸ್ ಶೋ ಮುಗೀತದೆ. ಮುಗಿದಾದ್ಮೇಲೆ ಇನ್ನೊಂದು ರಿಯಾಲಿಟಿ ಸೋಲ್ ಸಿಗ್ತಾರೆ ಅವರು. ಸಿಕ್ಕಾದ್ಮೇಲೆ ಸರಿ ಅಂದ್ಬಿಟ್ಟು ಶೋ ನಡೀತಾ ಇರ್ತದೆ. ಹೀರೋಯಿನ್ಗೆ ಹೀರೋಯಿನ್ ಕಂಡ್ರೆ ಇಷ್ಟನೇ ಇರೋದಿಲ್ಲ, ಬಟ್ ಹೀರೋಗೆ ಹೀರೋಯಿನ್ ಕಂಡ್ರೆ ತುಂಬಾ ಇಷ್ಟ ಇರ್ತದೆ. ಅವಣ್ಣ ಹೀರೋಯಿನ್ ಹಂಗಾರೆ ಸರಿಯಾ, ಒಂದ್ ಮೂಮೆಂಟ್ ಅಲ್ಲಿ ಹೀರೋಯಿನ್ಗೂ ಇಷ್ಟ ಆಗ್ಬಿಡ್ತದೆ. ಇದು ಯಾವ್ದೋ ಮೂವಿನೇ ಇಲ್ಲ, ಇದು ಸೀಸನ್ 12 ಬಿಗ್ ಬಾಸ್ ಇದು ಮೂವಿನೇ ಇಲ್ಲ ಇದು. ಬಟ್ ಆ ಹೀರೋನ ಇನ್ನೊಂದು ಹುಡುಗಿ ಲೈನ್ ಹೊಡಿತಾ ಇರ್ತಾನೆ, ಆ ಹೀರೋ ಆ ಹುಡುಗಿ ಲೈನ್ ಹೊಡಿತಾ ಇರ್ತಾನೆ. ರಕ್ಷಿತಾ ಏನ್ ಹೇಳ್ತಾ ಕೇಳಿಸ್ಕೊಂಡ್ಯಾ? ಏನ್ ಹೇಳ್ತಾ ಹೇಳಿದ್ರೆ ಅವ್ರಿಗೇನೆ ನಾಚಿಕೆ ಆಗ್ಬೇಕು. ಬೇರೆಯವ್ರು ಹೇಳ್ದಾಗ ಓಕೆ, ಅವನೇ ರಕ್ಷಿತಾ ನಾನು ಕೇಳಲಿಲ್ಲ ಎಂತ ಹೇಳಿ. ಸತ್ಯವಲ್ಲ ನೀನು ಅಂತ ಹೇಳ್ತಿಲ್ಲ, ಅವರು ಅಶ್ವಿನಿ ಮೇಡಮ್ ಅದೇ ತರ ರಕ್ಷಿತಾ ಗಿಲ್ಲಿಗ್ ಲೈನ್ ಆಗ್ತಾವ, ಗಿಲ್ಲಿ ಕಾವ್ಯಾಗ್ ಲೈನ್ ಆಗ್ತಾವನೆ ಅಂತ. ಅದೇ ಹೇಳಲಿಕ್ಕೆ ಚಾನ್ಸೇ ಇಲ್ಲ.